ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನಗಳಲ್ಲಿ ದೇವರ ವಚನಗಳನ್ನು ನನ್ನ ಹೃದಯದಲ್ಲಿ ಯಾವ ರೀತಿ ನಾನು ಸ್ವೀಕರಿಸ್ತಾ ಇದ್ದೇನೆ, ವೈಯಕ್ತಿಕವಾಗಿ ಆ ಒಂದು ಪ್ರಮುಖವಾದ ವಚನಗಳನ್ನು, ಆಧ್ಯಾತ್ಮಿಕ ಸತ್ಯಗಳನ್ನು, ಸ್ವರ್ಗ ಸಾಮ್ರಾಜ್ಯದ ನುಡಿಗಳನ್ನು ಸ್ವೀಕರಿಸ್ತಾ ಇರುವಂತಹ ನನ್ನ ಹೃದಯದ ಸ್ಥಿತಿಯ ವಿಷಯವಾಗಿ ಯೇಸು ಕ್ರಿಸ್ತರು ಇಂದು ಈ ವಚನಗಳಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಪ್ರಿಯರೇ, ಆ ವಾಕ್ಯಗಳು ದೇವರ ಸ್ವರ್ಗ ಸಾಮ್ರಾಜ್ಯದ ನುಡಿಗಳು, ಯೇಸು ಕ್ರಿಸ್ತರ ಮಾತುಗಳು, ನಿತ್ಯ ಜೀವವನ್ನ ಕೊಡುವಂತಹ ಜೀವದಾಯಕ ಸಂದೇಶಗಳು. ದೇವರ ವಾಕ್ಯ ಆ ಬೀಜಕ್ಕೆ ಹೋಲಿಕೆಯಾಗಿದೆ. ಆ ಬೀಜವನ್ನ ಬಿತ್ತುತ್ತಾ ಇರುವವರು ಪರಿಶುದ್ಧಾತ್ಮರು, ಯೇಸು ಕ್ರಿಸ್ತರ ನುಡಿಗಳು. ಆ ವಾಕ್ಯವನ್ನ ನಾವು ಪ್ರತಿದಿನ ಪ್ರತಿ ಕ್ಷಣ ಸ್ವೀಕರಿಸ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಆಲಿಸ್ತಾ ಇದ್ದೇವೆ, ಧ್ಯಾನಿಸ್ತಾ ಇದ್ದೇವೆ. ಆದರೆ ಧ್ಯಾನಿಸ್ತಾ ಇರುವಂತಹ ನಮ್ಮ ಹೃದಯದ ಆ ಒಂದು ಅವಸ್ಥೆ, ನಮ್ಮ ಹೃದಯದ ಕಂಡೀಷನ್ ಯಾವ ರೀತಿ ಇದೆ? ಆ ವಚನಗಳನ್ನ, ಸ್ವರ್ಗ ಸಾಮ್ರಾಜ್ಯದ ಆ ಒಂದು ಸತ್ಯ ವಾಕ್ಯಗಳನ್ನ ನಾನು ಕೇಳಿಯೂ ಅದನ್ನ ಗ್ರಹಿಸದೆ ಹೋದರೆ ಕೇಡಿಗ ಬಂದು, ಸೈತಾನ ಬಂದು ನಾನು ಆ ಜೀವೋದ್ಧಾರವನ್ನ ಪಡೆಯದ ಹಾಗೆ ನನ್ನ ಹೃದಯದಿಂದ ಆ ಬಿತ್ತಿದ ಬೀಜವನ್ನ ತೆಗೆದು ಎಸೆಯುತ್ತಾನೆ. ಪ್ರೇರೆ, ಈ ಒಂದು ಕಠಿಣವಾದಂತಹ ಹೃದಯ ಕಾಲ್ದಾರಿಯಲ್ಲಿ ಬಿದ್ದ ಬೀಜ. ಅಂತೆಯೇ ಮತ್ತೊಬ್ಬ ಈ ವಚನಗಳನ್ನ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಆದರೆ ಆ ವಾಚನಗಳನ್ನ, ಆ ವಾಕ್ಯಗಳನ್ನ, ಆ ಆಧ್ಯಾತ್ಮಿಕ ಸತ್ಯಗಳನ್ನ ಆಳವಾಗಿ ತನ್ನ ಹೃದಯದಲ್ಲಿ ಬೇರೂರಿಸಿಕೊಳ್ಳದೆ, ಯಾವುದಾದ್ರೂ ಸಂಕಟಗಳು, ಕಷ್ಟ ಕೊಟ್ಟರುಗಳು ಬಂದಾಗ ಅಲ್ಲಿ ಅವನು ಎಡವಿ ಬೀಳ್ತಾನೆ. ಅಲ್ಲಿ ಆ ಬೀಜ ಫಲ ಕೊಡೋದಿಲ್ಲ, ಆಳವಾಗಿ ಬೇರೂರೋದಕ್ಕಿಲ್ಲ. ಮತ್ತೆ ಕೆಲವರು ವಾಕ್ಯವನ್ನ ಕೇಳ್ತಾರೆ, ಆದರೆ ಈ ಲೋಕದ ಚಿಂತೆ, ಪೇಚಾಟಗಳು, ಹಣದ ಆಮಿಷಗಳು, ಆಸೆಗಳು, ತನ್ನ ಐಶ್ವರ್ಯದ ಅಹಂಕಾರಗಳು ಆತನ ಹೃದಯದಲ್ಲಿ ಬಿತ್ತಿದ ಈ ಜೀವೋದ್ಧಾರದ ಸಂದೇಶ ಫಲದ ಕೊಡದ ಹಾಗೆ ಅದುಮಿ ಬಿಡುತ್ತದೆ. ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜಗಳು. ಆದರೆ ಮತ್ತೊಬ್ಬರು ವಾಕ್ಯಗಳನ್ನ ಕೇಳ್ತಾರೆ, ಗ್ರಹಿಸ್ತಾರೆ, ಫಲಭರಿತನಾಗಿ 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನ ಕೊಡ್ತಾರೆ. ಹದವಾದ ಭೂಮಿಯಲ್ಲಿ ಬಿದ್ದ ಬೀಜ. ಪ್ರಿಯರೇ, ಇಂದು ನಾನು ಈ ಸತ್ಯ ವಚನಗಳನ್ನ, ಜೀವೋದ್ಧಾರದ ಸಂದೇಶಗಳನ್ನ ಕೇಳ್ತಾ ಇರುವಾಗ ನನ್ನ ಹೃದಯದಲ್ಲಿ ನಾನು ಕೂಡ ಕಠಿಣವಾಗಿ ಆ ಕಲ್ಲು ನೆಲದಲ್ಲಿ ಬಿದ್ದ ಆ ಬೀಜಕ್ಕೆ ಸಮನಾಗಿದ್ದೇನಾ? ಆ ಬೀಜ ಬಿದ್ದ ಆ ಕಲ್ಲು ನೆಲ ನನ್ನ ಹೃದಯ ಆಗಿದೆಯಾ? ಕೇವಲ ವಾಕ್ಯಗಳನ್ನ ಕೇಳಿಕೊಳ್ಳೋದು ಮಾತ್ರವಲ್ಲ, ಅದನ್ನ ಅರ್ಥ ಮಾಡಿಕೊಂಡು, ಅದನ್ನ ಧ್ಯಾನಿಸಿ, ಅದನ್ನ ಸ್ವೀಕರಿಸಿ, ಅದರಂತೆ ನಡೆಯುವಂತ ಒಂದು ಮನಸ್ಸು ನನಗೆ ಬೇಕು. ಕಷ್ಟ ಸಂಕಷ್ಟಗಳು ಬಂದಾಗ ನಂಬಿಕೆಯನ್ನು ಕಳ್ಕೊಳ್ಳದೆ ಪ್ರತಿದಿನ ಪ್ರಾರ್ಥಿಸ್ತಾ ಪರಿಶುದ್ಧ ವಚನದ ಆ ದೈವಿ ಜ್ಞಾನವನ್ನ ಆಳವಾಗಿ ಅರಿಯುವ ಆಸೆ, ಆ ಆಧ್ಯಾತ್ಮಿಕವಾದಂತಹ ಒಂದು ಬಲದಲ್ಲಿ ನಾನು ತುಂಬಬೇಕು. ಈ ಲೋಕದಲ್ಲಿ ಇರುವಂತಹ ಎಲ್ಲ ಆಸೆ ಆಕಾಂಕ್ಷೆಗಳು, ಹಣದ ಆಸೆ, ದೈನಂದಿನ ಚಿಂತೆಗಳು ಮತ್ತು ಭವಿಷ್ಯದ ಆಲೋಚನೆಗಳು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಉಸಿರು ಕಟ್ಟಿ ಅದು ಬೆಳೆಯದ ಹಾಗೆ, ಮುಳ್ಳು ಕಳ್ಳಿಗಳ ಹಾಗೆ ಆ ವಾಕ್ಯವನ್ನ ಅದುಮಿ ಬಿಡ್ತಾ ಇದೆ. ಇಂದು ನಾನು ನನ್ನ ಜೀವಿತಕ್ಕೆ, ನನ್ನ ಲೋಕದ ಜೀವಿತಕ್ಕೆ, ಲೌಕಿಕವಾದ ಜೀವಿತಕ್ಕೆ ಮೊದಲನೆಯ ಸ್ಥಾನವನ್ನು ಕೊಟ್ಟು ದೇವರಿಗೆ 2ನೇ ಸ್ಥಾನವನ್ನು ಕೊಟ್ಟಿದ್ದೀನಿ. ಇಂದು ಪ್ರಿಯರೇ, ಈ ವಾಕ್ಯಗಳ ಮುಖಾಂತರವಾಗಿ ನಾನು ಮಾನಸಾಂತರಗೊಳ್ಳಬೇಕು. ಹಾಗಾಗಿ ಮೊದಲನೇ ವಚನದಲ್ಲಿ ಯೆರೆಮೀಯ ಪ್ರವಾದಿ ಹೇಳುವ ಹಾಗೆ, ನೀವು ಮಾನಸಾಂತರಗೊಂಡು ದೇವರ ಕಡೆಗೆ ಅಭಿಮುಖರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಪಶ್ಚಾತ್ತಾಪಪಟ್ಟು ನನ್ನ ಪಾಪಕ್ಕೆ ವಿಮುಖಳಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನನಗೆ ತಂದೆ ದೇವರ ಒಂದು ವಾಗ್ದಾನ ಏನಂದ್ರೆ, ನನ್ನ ಮನಸ್ಸು ಒಪ್ಪುವ ಪಾಲಕರನ್ನ ನಿಮಗೆ ಕೊಡುವೆನು ಹಾಗೆ ಹೇಳ್ತಾ ಇದ್ದಾರೆ. ಪ್ರಿಯರೇ, ಪರಿಶುದ್ಧ ಆತ್ಮರೇ ಆಗಿದ್ದಾರೆ, ಪವಿತ್ರ ಆತ್ಮರೇ ನನ್ನ ಈ ಒಂದು ಆತ್ಮಿಕ ಪೋಷಕರಾಗಿದ್ದಾರೆ. ಪ್ರಿಯರೇ, ತಂದೆ ದೇವರು ಕರುಣೆಯಿಂದ ನಮ್ಮನ್ನ ಕರೀತಾ ಇದ್ದಾರೆ, ಮತ್ತೆ ತಿರುಗಿ ನನ್ನ ಕಡೆಗೆ ಬನ್ನಿ, ನಿಮ್ಮನ್ನೆಲ್ಲ ನಾನು ಒಟ್ಟುಗೂಡಿಸ್ತೇನೆ, ಒಬ್ಬ ಒಳ್ಳೆಯ ಕುರುಬನನ್ನ ನಾನು ನಿಮಗೆ ಕೊಡ್ತೇನೆ, ಅದು ನನ್ನ ಹೃದಯಕ್ಕೆ ಒಪ್ಪುವಂಥವ್ರು, ಜ್ಞಾನ ವಿವೇಕದಿಂದ ನಿಮ್ಮನ್ನು ಮುನ್ನಡೆಸುವಂತಹ ನಾಯಕರು. ಪ್ರಿಯರೇ, ಸತ್ಯ ವಾಕ್ಯಗಳನ್ನ ಕೇಳಿ ಆ ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ಪರಿಶುದ್ಧಾತ್ಮರಿಂದ ಮುದ್ರಿತರಾದ ನಾವು ಅವರ ನಡೆಸುವಿಕೆಯಲ್ಲಿ ನಡೆಯಬೇಕು. ಪ್ರಿಯರೇ, ಈ ಕಠಿಣ ಹೃದಯ ಅದು ಒಡೆದು ಪುಡಿ ಆಗಬೇಕಾದ್ರೆ ವಾಕ್ಯಗಳು ಪ್ರತಿದಿನ ನಾನು ಕೇಳಬೇಕು, ಧ್ಯಾನಿಸಬೇಕು, ಮತ್ತು ಆ ವಾಕ್ಯ ನನ್ನಲ್ಲಿ ಮಾಂಸ ಧರಿಸಲು ಅದಕ್ಕೆ ಪರಿಶುದ್ಧಾತ್ಮರಿಗೆ ನಾನು ಬಿಟ್ಟುಕೊಡಬೇಕು. ಈ ಒಂದು ಕಾರ್ಯ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಆಗಲೆಂದು ಪ್ರಾರ್ಥಿಸೋಣ. ಆಮೆನ್.